ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನೆಲ್ ಕ್ರ್ಯಾಕರ್. ಈ ವಿಡಿಯೋದಲ್ಲಿ ನಾವು ಮೊಬೈಲಲ್ಲೇ ಹ್ಯಾಕಿಂಗ್ ಮಾಡೋದಕ್ಕೆ ಒಂದು ಹ್ಯಾಕಿಂಗ್ ಎನ್ವಿರಾನ್ಮೆಂಟ್ನ ಹೆಂಗೆ ಸೆಟಪ್ ಮಾಡೋದಂತ ಡಿಸ್ಕಸ್ ಮಾಡುವ. ನಮಗೆ ಇದರಲ್ಲಿ ಫಸ್ಟ್ ಬೇಕಾಗಿದ್ದು ಒಂದು ಆ್ಯಪ್, ಟರ್ಮಕ್ಸ್ ಅಂತ ಒಂದು ಆ್ಯಪ್. ಇದನ್ನು ನಾವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕು. ಮೊಬೈಲಲ್ಲಿ ಇದು ಪ್ಲೇಸ್ಟೋರಲ್ಲಿ ಈಗ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಗೂಗಲ್ನಿಂದ ಡೌನ್ಲೋಡ್ ಮಾಡಬೇಕು. ಅದಕ್ಕೆ ಫಸ್ಟ್ ನಾವು F-Droid ಅಂತ ಸರ್ಚ್ ಮಾಡಿಬಿಟ್ಟು ಈ ಫಸ್ಟ್ ಬರೋ ಲಿಂಕನ್ನು ಕ್ಲಿಕ್ ಮಾಡಿ, F-Droid. ಇಲ್ಲಿ ನಾವು ಡೌನ್ಲೋಡ್ F-Droid. ಓಕೆ, ಡೌನ್ಲೋಡ್ ಕೊಟ್ಟೆ. ಓಪನ್ ಮಾಡುವ. ಓಪನ್. ಇದೀಗ ಅಪ್ಡೇಟಿಂಗ್ ರೆಪೋಸಿಟರೀಸ್ ಅಂತ ಬರ್ತಾ ಇದೆ. ಇದು ಅಪ್ಡೇಟ್ ಆದಮೇಲೆ ನಾವು ಇಲ್ಲಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ ಟರ್ಮಕ್ಸ್ ಅಂತ ಸರ್ಚ್ ಮಾಡಬೇಕು ಫಸ್ಟಿಗೆ. ಓಕೆ, ಲೋಡಿಂಗ್ ಆಗ್ತಾ ಇದೆ, ತಗೊಳ್ಳಿ, ಲೋಡ್ ಆಗಲಿ. ಟರ್ಮಕ್ಸ್ ಯಾಕೆ ಇನ್ಸ್ಟಾಲ್ ಮಾಡೋದಂತ ಹೇಳಿದರೆ, ಯೂಶ್ವಲಿ ಹ್ಯಾಕರ್ಸ್ ಎಲ್ಲ ಈಗ ಲಿನಕ್ಸ್ OS ಯೂಸ್ ಮಾಡೋದು. ಆ್ಯಂಡ್ರಾಯ್ಡಲ್ಲಿ ನಾವು ಲಿನಕ್ಸ್ ಎನ್ವಿರಾನ್ಮೆಂಟನ್ನು ಈ ಟರ್ಮಕ್ಸ್ ಮುಖಾಂತರ ಯೂಸ್ ಮಾಡ್ಬೋದು. ಅದಕ್ಕಾಗಿ ನಾವು ಈ ಟರ್ಮಕ್ಸನ್ನು ಇನ್ಸ್ಟಾಲ್ ಮಾಡ್ತಾ ಇರೋದು. ಇದು ಅಪ್ಡೇಟ್ ಆಗಲಿ, ಅಲ್ಲಿವರೆಗೆ ನಾನು ವಿಡಿಯೋನ ಸ್ವಲ್ಪ ಪಾಸ್ ಮಾಡ್ತೇನೆ, ಟೈಮ್ ತಗೊಳ್ತದೆ ಇದು ಸ್ವಲ್ಪ. ಓಕೆ, ರೆಪೋಸಿಟರೀಸ್ ಅಪ್ಡೇಟ್ ಆಯಿತು. ಈಗ ನಾವು ಈ ಸರ್ಚ್ ಬಟನನ್ನು ಕ್ಲಿಕ್ ಮಾಡಬೇಕು. ಇದರಲ್ಲಿ ಟರ್ಮಕ್ಸ್ ಅಂತ ಟೈಪ್ ಮಾಡಬೇಕು. ಇದರಲ್ಲಿ ನಾವು ಟರ್ಮಕ್ಸ್ ಟರ್ಮಿನಲ್ ಎಮ್ಯುಲೇಟರ್ ವಿತ್ ಪ್ಯಾಕೇಜಸ್ ಇದನ್ನು ಡೌನ್ಲೋಡ್ ಮಾಡಬೇಕು. ಓಕೆ, ಡೌನ್ಲೋಡ್ ಕೊಟ್ಟಿದ್ದೇನೆ, ಡೌನ್ಲೋಡ್ ಆಗ್ತಾ ಇದೆ. ಇದು 97 MB ಇದೆ. ಓಕೆ, ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಓಕೆ, ಇದನ್ನು ಇನ್ಸ್ಟಾಲ್ ಮಾಡುವ. ಈಗ ಪರ್ಮಿಷನ್ ಕೊಟ್ಟು ಓಕೆ, ಟರ್ಮಕ್ಸ್ ಈಗ ಇನ್ಸ್ಟಾಲ್ ಆಯಿತು. ಟರ್ಮಕ್ಸನ್ನು ಓಪನ್ ಮಾಡಿ. ಟರ್ಮಕ್ಸ್ ಓಪನ್ ಮಾಡಿ ಆದಮೇಲೆ ನಮಗೆ ಸ್ವಲ್ಪ ಇದರಲ್ಲಿರುವ ರೆಪೋಸಿಟರೀಸ್ನೆಲ್ಲ ನಾವು ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಮಾಡಬೇಕು. ಇದಕ್ಕೆ ಈ ಕಮೆಂಡನ್ನು ಹಾಕಿ, apt ಅಪ್ಡೇಟ್. ಈ ಕಮೆಂಡ್ ಹಾಕಿ ಎಂಟರನ್ನು ಒತ್ತಿ. ಎಂಟರ್ ಅಂದರೆ ಈ ರೈಟ್ ಸೈಡ್ ಕಾರ್ನರಲ್ಲಿ ಇದೆಯಲ್ಲ ಆ ಬಟನ್. ಅಪ್ಡೇಟ್ ಆಯಿತು. ಈಗ ನಾವು ಅಪ್ಗ್ರೇಡ್ ಮಾಡಬೇಕು, apt ಅಪ್ಗ್ರೇಡ್. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇಲ್ಲಿ ಎಸ್ ಅಂತ ಹೊಡಿಬೇಕು, ಅಂದರೆ ವೈಯನ್ನು ಕ್ಲಿಕ್ ಮಾಡಿ ಎಂಟರ್ ಒತ್ತಿ. ಇದು ಯಾಕೆ ಮಾಡೋದಂತ ಹೇಳಿದರೆ, ಈ ಲೇಟೆಸ್ಟ್ ವರ್ಷನನ್ನು ನಾವು ಡೌನ್ಲೋಡ್ ಮಾಡಿದರೂ ಸಹ ಇದರಲ್ಲಿ ರೆಪೋಸಿಟರೀಸ್ ಇರ್ತದೆ. ಅದನ್ನು ಯಾವಾಗಲೂ ನಾವು ಅಪ್ ಟು ಡೇಟ್ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ನೆಕ್ಸ್ಟ್ ಎರರ್ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದನ್ನೆಲ್ಲ ಅಪ್ಡೇಟ್ ಮಾಡಿ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು. ಅಂದರೆ ಯಾವಾಗಲೂ, ಅಂದರೆ ಬೇಸಿಕ್ಲಿ ಈಗ 1 ಮಂತಿಗೆ ಒಂದು ಸಲ ಆದರೂ ಈ ಥರ ಮಾಡಲೇಬೇಕು, ಅಪ್ಗ್ರೇಡ್ ಅಥವಾ ಅಪ್ಡೇಟನ್ನು. ಇಲ್ಲದಿದ್ದರೆ ನಮಗೆ ನಾರ್ಮಲ್ ಪ್ರೊಸೆಸಲ್ಲಿ ಸಹ ಏನಾದರೂ ಎರರ್ ಬರುವ ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ಪಾಸ್ ಮಾಡ್ತೇನೆ. ಮಿಡಲಲ್ಲೆಲ್ಲ ಸ್ಟಾಪ್ ಆಗಿದ್ದರೆ ನೀವು ವೈ ಅಂತ ಕೊಟ್ಬಿಟ್ಟು ಎಂಟರನ್ನು ಟೈಪ್ ಮಾಡಿ, ಆಗ ಕಂಟಿನ್ಯೂ ಆಗ್ತದೆ ಪ್ರೊಸೆಸ್ಸು.
ಈ ಥರ ಮಿಡಲಲ್ಲಿ ಎಲ್ಲಾದರೂ ಸ್ಟಕ್ಕಾಗಿ 70% 20% ಆ ಥರ ಎಲ್ಲಾದರೂ ಸ್ಟಕ್ಕಾಗಿ ನಿಂತರೆ ಎಂಟರ್ ಒತ್ತಿ, ಆಗ ನಿಮ್ಮದು ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಇದೀಗ ಅಪ್ಡೇಟ್ ಆಗಿದೆ. ಸೊ ಎಲ್ಲ ರೆಪೋಸಿಟ್ರೀಸ್ ಎಲ್ಲ ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಕಮೆಂಟ್ ಏನಂತ ಹೇಳಿದರೆ, ನೀವೀಗ ಇದರಲ್ಲಿ ಏನೇ ಇನ್ಸ್ಟಾಲ್ ಮಾಡಬೇಕಾದ್ರೂ ನಿಮಗೆ ಸ್ಟೋರೇಜ್ ಪರ್ಮಿಷನ್ ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಸ್ಟೋರೇಜ್ ಪರ್ಮಿಷನ್ ಕೊಡಲಿಕ್ಕೆ ಒಂದು ಕಮೆಂಟ್ ಆಗಬೇಕು. ಅದೇನಂತ ಹೇಳಿದರೆ ಟರ್ಮಕ್ಸ್ -setup -storage. ಇದೀಗ ನಿಮಗೆ ಒಂದು ಈ ಥರ ಕಮಾಂಡ್ ಪ್ರಾಂಪ್ಟ್ ಸೊ ಎದುರುಗಡೆ ನಿಮಗೆ ಕಾಣಿಸ್ತಿರ್ಬೋದು, ಅಲೋ ಟರ್ಮಕ್ಸ್ ಟು ಆಕ್ಸೆಸ್ ಫೋಟೋಸ್ ಮೀಡಿಯಾಸ್ ಆ್ಯಂಡ್ ಫೈಲ್ಸ್ ಆನ್ ಯುವರ್ ಡಿವೈಸ್. ಸೊ ಇದು ನೀವು ಅಲೋ ಕೊಡಬೇಕು. ಅಲೋ ಕೊಡಿ. ಸೊ ಇದಿಷ್ಟು ಟರ್ಮಕ್ಸ್ ಮತ್ತು ಅದನ್ನು ಇನ್ಸ್ಟಾಲ್ ಮಾಡುವುದರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸನ್ನು, ಈಗ ಟರ್ಮಕ್ಸ್ನ ಬೇಸಿಕ್ ಕಮಾಂಡ್ಸನ್ನು ಡಿಸ್ಕಸ್ ಮಾಡುವ. ಓಕೆ, ಥ್ಯಾಂಕ್ ಯು.